ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು. ಶ್ರೀ ಚಂದ್ರಶೇಖರ ಗ್ರಂಥಮಾಲೆ ಕುಸುಮ 15 ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1. ಸ್ವಯಂ ಜ್ಯೋತಿ ವಿಶ್ವಗುರು ರೇಣುಕಾಚಾರ್ಯರು ಇವರನ್ನು ಕುರಿತು ಸಂಶೋಧನಾತ್ಮಕ ಗ್ರಂಥ. ಸಂಶೋಧಕರು ಸಾಹಿತ್ಯ ವಿಶಾರದ, ಧರ್ಮ ಸಾಹಿತ್ಯ ಭೂಷಣ, ಧರ್ಮ ಸಾಹಿತ್ಯ ಸುಧಾಕರ, ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ, ಬೆಂಗಳೂರು. ಇವರು ಈ ಒಂದು ಗ್ರಂಥದ ಒಟ್ಟು ಪುಟಗಳ ಸಂಖ್ಯೆ ಎಷ್ಟದ ಅಂತಂದ್ರೆ 61 ಪುಟಗಳ ಬುಕ್ ಇದು. 61ರಲ್ಲಿ ನೀವೆಷ್ಟು ಮುಗಿಸಿರಪ್ಪ ಅಂತಂದ್ರೆ 19 ಪುಟ, 20 ಪುಟ ಮುಗಿಸಿರಿ. ಇನ್ನು 40 ಪುಟ ಮಾಡಬೇಕು. ಈ ಒಂದು ಹಿಂದೂ ಧರ್ಮ ಅಂತ ಏನಂತೀವಲ್ಲ, ಅದ್ರೊಳಗೆ 2 ಸಮಸ್ಯೆಗಳದಾವ. ಅದ್ರ ಸಲುವಾಗಿ ಅದು ಸಮಸ್ಯೆ ಏನಂದ್ರ 3 ಸಮಸ್ಯೆಗಳದಾವ. 1ನೇ ಸಮಸ್ಯೆ ಏನದ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಚಾತುರ್ವರ್ಣ ಪದ್ಧತಿ ಭೇದ ಭಾವ. ಮತ್ತೆ 2ನೇ ಸಮಸ್ಯೆ ಏನದಪ್ಪ ಅಂತಂದ್ರೆ, ಈ ಹೋಮ ಮಾಡ್ತೀವಿ ಯಜ್ಞ ಮಾಡ್ತೀವಿ ಅಂತೇಳಿ ಬೆಂಕಿ ಹಚ್ಚಿ ಅದ್ರೊಳಗ ಉಪಯುಕ್ತ ವಸ್ತುಗಳು ಹಾಕಿ ಸುಡ್ತಾರಲ್ಲ, ಅದು ಒಂದು. ಸಿದ್ಧ ವಸ್ತುಗಳು ತಯಾರು ಮಾಡಬೇಕಾದ್ರೆ ಕಾರ್ಮಿಕರು ಎಷ್ಟು ಕಷ್ಟಪಡ್ತಾರ, ಇವರು ಮಂತ್ರಗಳು ಹೇಳ್ಕೊತ ಸುಟ್ಟಾಕ್ಬಿಡ್ತಾರ. ಇದು 2ನೇದ್ದು. ಮುಂದೆ 3ನೇದ್ದು ಏನದಂದ್ರೆ, ಕನ್ವರ್ಟ್ ಆಗಂಗಿಲ್ಲ. ಯಾವ ಜಾತಿಯವ್ರು ಬೇಕು ಆ ಜಾತಿಯವ್ರು ಅದ್ರೊಳಗೆ ಕನ್ವರ್ಟ್ ಆಗಿ ಹೋಗಂಗಿಲ್ಲ. ಈ ಜನ್ಮದಾಗ ಮುಗಿಸ್ಬೇಕದು. ಮುಗಿಸಿ ಮತ್ತೆ ಹುಟ್ಟಿ ಬರ್ಬೇಕು ಅಂದ್ರೆ ಅಲ್ಲಿ ಹಿಂದೂಗಳಾಗಿ ಹುಟ್ಲಕ್ ಬರ್ತವೆ. ಇಲ್ಲ ಅಂತಂದ್ರೆ ಇದೇ ಜನ್ಮದಾಗ ನಾವು ಬ್ರಾಹ್ಮಣರ ಆಯ್ತೀವಿ ಅಂದ್ರೆ ಆಲಕ್ ಬಿಡಲ್ಲ. ಬ್ರಾಹ್ಮಣರು ಏನಾರೇ ಆಗ್ಬೋದು, ಬೇರೆ ಕಡೆ ಹೋಗ್ಬೋದು, ಅದ್ರ ಹೊಳ್ಳಿ ಬ್ರಾಹ್ಮಣರ ಆಲಕ್ ಬರಂಗಿಲ್ಲ. ಹಿಂಗದ. ಇವು 2-3 ಸಮಸ್ಯೆ ಅದಾವ. ಈ ಸಮಸ್ಯೆಗಳನ್ನೇ ದೊಡ್ಡದು ಮಾಡಿ ಎಲ್ಲರೂ ದೂರ ಆಗ್ಲಕತ್ತಾರ. ಹಿಡ್ಕೊಂಡು ಕುಂದಿರ್ಲಕತ್ತಾರ. ಅದು ನಿಷ್ಠಾವಂತರು ನಡೆದವ. ಎಲ್ಲಿಗೆ ನಡೀತದ ನಡೀಲಿ. ಇಲ್ಲಿ ರಾವಣ ಇರ್ಬೋದು, ಹಿರಣ್ಯಕಶ್ಯಪ ಇರ್ಬೋದು, ಯಾರೇ ಇರ್ಬೋದು, ಇವರೆಲ್ಲರೂ ಯಾರು? ಶಿವಭಕ್ತರು. ಇವರು ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು ಅನ್ನೋರು ಇವರೆಲ್ಲ. ಒಬ್ಬನೇ ದೇವರ, ಎಲ್ಲ ಕಡೆ ಅವನೇ ಅದನ ಅಂತಂದ್ಮೇಲೆ ಅಹಂ ಬ್ರಹ್ಮಾಸ್ಮಿ ತತ್ವ ಹೇಳಿದವರು. ಈ ಅಹಂ ಬ್ರಹ್ಮಾಸ್ಮಿ ತತ್ವ ಹೇಳಿ ಏನ್ ಮಾಡಿದ್ರು? ಈ ಭೇದ ಭಾವಗಳನ್ನು ವಿರೋಧಿಸಿ ಮತ್ತೆ ಯಜ್ಞ ಯಾಗಾದಿಗಳ ಯಜ್ಞ ಕುಂಡಗಳನ್ನ ಒದ್ದು ಧ್ವಂಸ ಮಾಡಿ ಹಿಂಗೆಲ್ಲ. ಈಗ ನೀವು ಪೂಜಾಕ್ಕೆ ಕೂತತ್ನಾಗ ಮತ್ತೆ ಯಾರು ಬಂದು ಅವೆಲ್ಲ ಪೂಜಾ ಸಾಮಾನು ಎತ್ತಿ ಹೋಗಿದ್ರೆ ಸಿಟ್ಟು ಬರ್ತದಿಲ್ರಿ? ಮತ್ತ ಅವ್ರಿಗೆ ಏನಂತಾರ? ರಾಕ್ಷಸರು ಅಂತಾರ. ರಾಕ್ಷಸರು ಅಂತಂದು ರಾಕ್ಷಸರು ಮಾಡಿ, ಶಿವಭಕ್ತರೆಲ್ಲ ರಾಕ್ಷಸರು ಹಿಂದೂ ಧರ್ಮದಾಗ ತಿಳ್ಕೊರಿದು. ರಾಕ್ಷಸರಂತಾರ ಅವ್ರಿಗೆ. ಅವ್ರು ರಾಕ್ಷಸರು ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಕೆಟ್ಟ ಹೆಸರು ಕೊಟ್ಟುಬಿಟ್ರು. ರಾವಣನಿಗೆ ಸೀತೆಯ ಅಪಹರಣ ಮಾಡ್ಯಾನ, ಅವ ವಿಷಯ ಲಂಪಟ ಅದನ, ಹಂಗ ಹಿಂಗ ಬರೆದ್ಬಿಟ್ರು. ಅಲ್ಲಿ ನಡೆದ ಕಥೆನೇ ಬೇರೆ ಅದು. ಇಲ್ಲಿ ವೀರಶೈವ ಪದ್ಧತಿ ಪ್ರಕಾರ ರಾವಣನ ಕತೆ, ಅವ ಶಿವಭಕ್ತ. ಮತ್ತ ಅವನ್ ಏನು ತಪ್ಪಿ ರಾಕ್ಷಸ ಕುಲದಾಗ ಹುಟ್ಟುಬಿಟ್ಟಿರ್ತಾನ.
ಆ ರಾಕ್ಷಸ ಕುಲದ ಒಂದು ಶಿವಭಕ್ತನಾಗಿದ್ರು ಸಹಿತ ರಾಕ್ಷಸ ಕುಲದಾಗ ಹುಟ್ಟಿದ್ದಕ್ಕೆ ಆದಷ್ಟು ಬೇಗ ನನ್ನ ರಾಕ್ಷಸ ಕುಲದಿಂದ ಮುಕ್ತ ಆಗ್ಬೇಕಂತ ಅವನು ನಾನಾ ರೀತಿ ಪ್ರಯತ್ನಗಳು ಮಾಡ್ತಿರ್ತಾನ. ಅದನ್ನೇ ಬರ್ದಾರ, ಓದ್ರಿ, ನೀಟಾಗಿ ಬರ್ದದ್ದು ಓದ್ರಿ. ಅದ್ರಾಗ ಬುಕ್ ಅದ, ಎಲ್ಲ ಅದ. ಸೀತಾ ಅವನು ರಾಮನ ಹೆಣತಿ ಅಂತ ಅಲ್ಲೇ ಅಲ್ಲ, ಶಿವನ ಅಂಶ. ರಾಮ ಶಿವನ ಅಂಶ. ಸೀತಾ ಇವರೆಲ್ಲ ಏನಪ್ಪ ಅಂತಂದ್ರೆ ಆ ಒಂದು ರಾವಣನ ಮಗಳು ಅಂತ ಹೇಳ್ತಾನ. ನನ್ನ ಮಗಳಕಿ ರಾವಣನ ಮಗಳು ಅಂತ ಹೇಳ್ತಾನ. ರಾವಣ ನನ್ನ ಮಗಳಕಿ, ನನಗ ದೇವತೆಗಳಿಂದ ಶಾಪ ಸಿಕ್ಕಿತ್ತು, ಪರಸ್ತ್ರೀಯರ ಒಂದು ಲಂಪಟ ಮಾಡಿದ್ರೆ ನನ್ನ ತಲೆ ಸಹಸ್ರ ಹೋಳಾಗಬೇಕಂತೇಳಿ ನನಗ ಶಾಪ ಸಿಕ್ಕಿತ್ತು. ಒಂದು ವೇಳೆ ನನಗ ಸೀತೆ ಪರಸ್ತ್ರೀಯಾಗಿ ನನ್ನ ಬಗಲ ಕೂತಿದ್ಳು ಅಂತಂದ್ರ ನನ್ನ ತಲೆ ಸಹಸ್ರ ಹೋಳಾಗಬೇಕಿತ್ತು. ಆಕಿನ್ನ ನಾನು ಅಪಹರಣ ಮಾಡೀನಿ ಅಂತಂದ್ರ ಅದು ಎದಕ್ ಮಾಡೀನಿ ಅಂತಂದ್ರ ಆದಷ್ಟು ಬೇಗ ರಾಮ, ಶಿವಾಂಶಿಕನಾದ ರಾಮ ಬಂದು ನನ್ನ ಏನ್ ಮಾಡ್ಬೇಕಾಗ್ಯದ, ಈ ಒಂದು ರಾಕ್ಷಸ ಜನ್ಮವನ್ನ ಮುಕ್ತ ಮಾಡ್ಲಿ, ಆದಷ್ಟು ಬೇಗ ಮುಕ್ತ ಮಾಡ್ಲಿ ಅಂತೇಳಿ ನಾನು ಅವೆಲ್ಲ ಮಾಡೀನಿ. ಆಕ್ಚುಯಲ್ ನನಗೆ ಯಾರ ಮೇಲೆ ದ್ವೇಷ ಇಲ್ಲ, ರಾಮನ ಮೇಲೂ ದ್ವೇಷ ಇಲ್ಲ, ವಿಭೀಷಣನ ಮೇಲೂ ದ್ವೇಷ ಇಲ್ಲ. ನನ್ನ ರಾಕ್ಷಸ ಜನ್ಮದ ಬಗ್ಗೆ ನನಗೆ ದ್ವೇಷ ಅದ. ಆ ಜನ್ಮವನ್ನ ಕಳ್ಕೊಳ್ಳೋದ್ರ ಸಲುವಾಗಿ ನಾನು ಇವೆಲ್ಲ ಮಾಡೀನಿ ಅಂತ ಇಲ್ಲಿ ಇವ್ರ ಕತೆ ಬೇರೆ ಹೇಳ್ತಾರೆ. ವಿಭೀಷಣ ರಾವಣ ಯಾವಾಗ ಕರೆಕ್ಟ್ ತಿಳ್ಕೊತೀರಿ? ಈಗ ನಿಮ್ ಜಜ್ಮೆಂಟ್ ಪ್ರಕಾರ ಯಾವಾಗ ಕರೆಕ್ಟ್? ಇದು ಗೊತ್ತಿಲ್ಲದಕ್ಕೆ ಅದು ಹೂ ಅಂದಿದ್ರಿ, ಈಗ ಇದು ಗೊತ್ತಾಯ್ತಲ್ಲ. ಈಗ ಅದೇ ಹೇಳ್ಬೇಕ, ಇದು ಹೇಳ್ಬೇಕು ಇನ್ನು ಮುಂದೆ? ನೀವು ಇದನ್ನೇ ಹೇಳ್ಬೇಕು. ಸತ್ಯ ಸಂಶೋಧನೆ ಗೊತ್ತಾದ್ಮೇಲೆ ಇದನ್ನೇ ಪ್ರಚಾರ ಮಾಡಬೇಕು. ಎಷ್ಟೋ ಕಡೆ ಅವಾಗವಾಗ ಅಂತಿದ್ರು ರಾಮನ ಹೆಂಡತಿ ಅಲ್ರಿ ಸೀತಾ, ರಾವಣನ ಮಗಳಕಿ, ಆ ಶಿವ ಪಾರ್ವತಿ ಅವರೆಲ್ಲರೂ ಒಂದೇ ಅಂಶದವರು, ಅವರೆಲ್ಲ ಹಿಂಗೆ ಏನೋ ಅಂತಿದ್ರು, ನಮ್ಗೆ ತಿಳಿತಿದ್ದಿಲ್ಲ. ಈಗ ಇದ್ರೊಳಗೆ ಬರ್ದಾರ ನೀಟಾಗಿ. ಅವೇನಂತಾನ, ಪತ್ನಿ ಸೀತೆಯು ಜನಕ ಮಹಾರಾಜನ ಮಗಳಲ್ಲ, ಅವಳು ನನ್ನ ಹಿರಿಯ ಪುತ್ರಿ, ಅವಳಿಂದ ನನಗೆ ಮರಣ ಸಂಭವಿಸುವುದೆಂದು ಜ್ಯೋತಿಷಿಗಳು ಹೇಳಿದರು. ಅಖಿಲಿಂತ ಇವನಿಗೆ ಮರಣ ಬರ್ತದಂತ, ಮಗಳಲ್ಲಿಂತ ಮರಣ ಬರ್ತದ ಅಂದದ್ದಕ್ಕ ಆ ಮಗುವನ್ನ ಚಿನ್ನದ ಪೆಟ್ಟಿಗೆಯಲ್ಲಿಟ್ಟು ಸಮುದ್ರದಲ್ಲಿ ತೇಲಿಬಿಟ್ಟೆ. ಆದರೆ ಆ ರಹಸ್ಯವನ್ನು ನಾನು ಯಾರಿಗೂ ತಿಳಿಸದೆ ಗೌಪ್ಯವಾಗಿ ಇಟ್ಟಿದ್ದೆ. ರಾಮನು ಸೀತೆಯೊಡನೆ ದಂಡಕಾರಣ್ಯಕ್ಕೆ ಬಂದಾಗ ಸಮಯ ಕಾದು ಸೀತೆಯನ್ನು ಅಪಹರಿಸಿದೆ. ಅವಳ ಮೇಲೆ ನನಗಿದ್ದ ವ್ಯಾಮೋಹದಿಂದ ನಾನು ಅವಳನ್ನು ಕದ್ದು ತಂದಿಲ್ಲ. ಯಾಕ ನಾನು ಕದ್ದು ತಂದಿಲ್ಲ ಅಂತಂದ್ರೆ, ಆಕೆ ನನ್ನ ಮಗಳದ, ಕದ್ದು ತರಲಿ, ನನ್ನ ಮಗಳಿನ ಕರ್ಕೊಂಡೋಗಿನಿ. ಅವಳನ್ನು ಹುಡುಕುತ್ತಾ ಶಿವಾಂಶನಾದ ರಾಮನು ಲಂಕೆಗೆ ಬಂದು ನನ್ನೊಡನೆ ಯುದ್ಧ ಮಾಡಿ ನನ್ನ ಕೊಂದು ನನ್ನ ರಾಕ್ಷಸ ಜನ್ಮವನ್ನ ನೀಗಿಸಲಿ ಎಂಬ ಉದ್ದೇಶದಿಂದ ಅವಳನ್ನು ಕದ್ದು ತಂದೆ. ಪರಸ್ತ್ರೀಯನ್ನು ಮುಟ್ಟಿದ ಕೂಡಲೇ ನನ್ನ ತಲೆ ಸಹಸ್ರ ಹೋಳಾಗುವಂತೆ ಇಬ್ಬರು ದೇವತೆಗಳು ನನಗೆ ಶಾಪವನ್ನಿಟ್ಟಿದ್ದರು. ಸೀತೆಯನ್ನು ಎಳೆತಂದು ರಥದಲ್ಲಿ ನನ್ನ ಪಕ್ಕದಲ್ಲಿಯೇ ಕೂಡಿಸಿಕೊಂಡೆನು. ಶಾಪದಿಂದ ನನ್ನ ತಲೆ ಏಕೆ ಸಹಸ್ರ ಹೋಳಾಗಲಿಲ್ಲ? ನೀನೇ ಯೋಚನೆ ಮಾಡು ವಿಭೀಷಣ. ಆದರೆ ತಮ್ಮ, ಇದಾವುದನ್ನು ಅರಿಯದೆ ಲೋಕವು ನನ್ನನ್ನು ಸ್ತ್ರೀ ಲಂಪಟನೆಂದು ನಾನಾ ಬಗೆಯಿಂದ ನಿಂದಿಸುತ್ತಿರುವುದು. ನಾನು ಸೀತೆಯ ರೂಪ ಲಾವಣ್ಯಗಳಿಗೆ ನಿಜವಾಗಿಯೂ ಮರುಳಾಗಿ ಕದ್ದು ತಂದಿದ್ದರೆ ಅವಳನ್ನು ನನ್ನ ಅಂತಃಪುರದಲ್ಲಿಯೇ ಗೌಪ್ಯವಾಗಿಟ್ಟು ಭೋಗಿಸಬಹುದಾಗಿತ್ತಲ್ಲವೇ? ಆದರೆ ನಾನು ಅವಳನ್ನು ಸಾರ್ವಜನಿಕ ಸ್ಥಳದಲ್ಲಿ, ಅಶೋಕ ವನದಲ್ಲಿ, ಅಂದರೆ ಶೋಕವಿಲ್ಲದ ವನದಲ್ಲಿ ಸ್ವತಂತ್ರವಾಗಿ ಬಿಟ್ಟೆ. ಆರಾಮಿರಲಿ ಅಂತ ಬಿಟ್ಟಿನಕ್ಕಿಗೆ. ಇದರಿಂದಲಾದರೂ ನನ್ನ ಉದ್ದೇಶ ನಿಂದಾಸ್ಪದವಾದುದಲ್ಲವೆಂದು ತಿಳಿಯುವುದಿಲ್ಲವೇ? ಈಗ ಹೇಳಿದ್ದು ಸ್ವಲ್ಪ ಅರ್ಥ ಮಾಡ್ಕೋ ವಿಭೀಷಣ. ನಂದು ನಿಂದೆ ಏನದಲ್ಲ, ನನಗೇನು
ಈ ಒಂದು ಅಪವಾದ ಅದಲ್ಲ, ಇದು ಅಪವಾದ ನನಗೆ ಸುಳ್ಳು ಅಂತೇಳಿ ತಿಳ್ಕೊ ಸ್ವಲ್ಪ ಅಂತ. ಸೀತೆಯಾದರೂ ಮಹಾಪತಿವೃತೆ ಎಂದು ಖ್ಯಾತಿ ಪಡೆದಿರುವಳು. ಒಂದು ವೇಳೆ ನಾನು ಪರಮ ಪುರುಷನಾಗಿದ್ದರೆ ಅವಳು ನನ್ನನ್ನು ತನ್ನ ಪಾತಿವೃತ್ಯದ ಜ್ವಾಲೆಯಿಂದ ಪರಮ ಪುರುಷ ಅಲ್ಲ, ನಾನು ಪರಪುರುಷನಾಗಿದ್ದರೆ ಅವಳು ನನ್ನನ್ನು ತನ್ನ ಪಾತಿವೃತ್ಯದ ಜ್ವಾಲೆಯಿಂದ ಭಸ್ಮ ಮಾಡದೆ ಬಿಡುತ್ತಿದ್ದಳೆ. ವಿಭೀಷಣ, ರಾಮನು ನನ್ನ ಕುಲದೈವವಾದ ಶಿವನ ಅಂಶವೆಂಬುದನ್ನು ಶಿವನ ಬಾಯಿಯಿಂದಲೇ ಕೇಳಿದ್ದಾಗಿನಿಂದ ನನಗೆ ರಾಮನಲ್ಲಿ ಅಪಾರ ಗೌರವ ಮತ್ತು ಪೂಜ್ಯ ಭಾವನೆಗಳು ಮೂಡಿವೆ. ರಾಮನೂ ಶಿವನ ಅಂಶ, ಮತ್ತಾರು ಹನುಮಂತನೂ ಶಿವನ ಅಂಶ. ಎಂತ ಶಿವ? ಯಾರಿಗೆ ಶಿವ ಅಂತಾರವರು? ಶುದ್ಧ ಬ್ರಹ್ಮಗೆ ಶಿವ ಅಂತಾರೆ, ಮತ್ತೆ ಏನಿಲ್ಲ. ಶುದ್ಧ ಬ್ರಹ್ಮಗೆ ಶಿವ ಅಂತಾರೆ. ಉಳಿದು ಎಲ್ಲ ಏನ್ ಅವತಾರಗಳವ ಅವೆಲ್ಲ ಪಾರ್ವತಿ ಈಕ್ವಲೆಂಟ್ ಮಾಡ್ಯಾರ. ಅವನಲ್ಲಿ ನನಗೆ ಏನದ ಲೇಷವಾದರೂ ದ್ವೇಷವಿಲ್ಲ. ಅವನಲ್ಲಿ ನನಗೆ ಲೇಷವಾದರೂ ದ್ವೇಷವಿಲ್ಲ. ಯುದ್ಧಾರಂಭಕ್ಕೆ ನಾನೇ ಶುಭ ಮುಹೂರ್ತವನ್ನು ರಾಮನ ಇಚ್ಛೆಯಂತೆ ಆಚಾರ್ಯನಾಗಿ ಸೂಚಿಸಿ, ನಾನೇ ರಾಮನಿಗೆ ವಿಜಯೀ ಭವ ಎಂದು ಮನಸ ಆಶೀರ್ವದಿಸಿ, ನನ್ನ ಮರಣವನ್ನು ನಾನೇ ಆಹ್ವಾನಿಸಿಕೊಂಡಿರುವೆನು. ವಿಭೀಷಣ, ನಾನು ಪ್ರತಿನಿತ್ಯ ಸಂಧ್ಯಾಕಾಲದಲ್ಲಿ ಯಾರಿಗೂ ಅರಿವಿಲ್ಲದಂತೆ ಗೌಪ್ಯವಾಗಿ ನನ್ನ ಪೂಜಾಗ್ರಹದಲ್ಲಿ ಪೂಜಿಸುತ್ತಿರುವುದು ಶಿವಾಂಶ ಸಂಭೂತನಾದ ಆತ್ಮರಾಮನನ್ನೇ. ಆತ್ಮರಾಮ, ನಿಮ್ಮ ಆತ್ಮಕ್ಕೆ ರಾಮ ಅಂತಂದ್ರೆ ತಿಳಿಯಕತ್ತದಿಲ್ಲ ಕೂಟಸ್ಥ. ಅವನೇ ರಾಮ, ಅವನೇ ಶಿವ. ಇಲ್ಲಿ ಬಳಸಿದ ಶಬ್ದ ಶಿವಾಂಶ ಸಂಭೂತನಾದ ಆತ್ಮರಾಮನ ವಿಗ್ರಹವನ್ನೇ. ಆದ್ದರಿಂದ ತಮ್ಮ ವಿಭೀಷಣ, ಇದರಲ್ಲಿ ಯಾರ ಅಪರಾಧವೂ ಇರುವುದಿಲ್ಲ. ನೀನು ನನಗೆ ಯಾವ ವಿಧವಾದ ದ್ರೋಹವನ್ನು ಮಾಡಿಲ್ಲ. ಆ ದೇವ ಪ್ರೇರಣೆಯಂತೆಯೇ ನಿನ್ನ ಕೆಲಸ ನೀನು ಮಾಡಿರುವಿ. ನೀನು ಮಾಡಿದ್ದೆಲ್ಲ ನನ್ನ ಶ್ರೇಯೋಭಿವೃದ್ಧಿಗಾಗಿಯೇ. ಆದುದರಿಂದ ನೀನು ನಿಶ್ಚಿಂತನಾಗು. ಸದಾ ಇಲ್ಲಿ ಬಂದಿದ್ದೆವು, ಕಲ್ಯಾಣ ಪರಿ ನಿನ್ನ ನಿದ್ದೆ ಬಂದಿತ್ತು, ಅದಕ್ಕೆ ಬಿಟ್ಬಿಟ್ಟೆವು. ಅದಕ್ಕೆ ಮತ್ತೆ ಹಿಂದ್ಲಿಂತು ಓದ್ದೆವು. ರೀ ಮತ್ ನಿದ್ದೆ ಇವತ್ತಂದ್ರೆ ಹೇಳ್ರಿ ಬಂದ್ ಮಾಡಮು, ಮತ್ ನಾಳೆ ಚಾಲು ಮಾಡು. ಏನ್ ಸೀರಿಯಸ್ ತೊಳೋದಿಲ್ಲ ಇದ್ರೆ ಪಾಠ ಎಂಜಾಯ್ ಮಾಡ್ಕೊತ ಹೋಗೋದು. ಸುಮ್ಮ ಏನದ ಕತಿ ತಿಳ್ಕೊಂಡು ಅವ್ರು ಯಾವಾಗಲೂ ಆನಂದನೇ ಅದಾರ. ದುಃಖ ಅನ್ನೋದೇ ಇಲ್ಲ. ದುಃಖ ಇದ್ರೆ ಆನಂದ ಅಂತಾರ, ದುಃಖನೇ ಇಲ್ಲ ಅಂದ್ಮೇಲೆ ಆನಂದನೇ. ಆನಂದ ರೀ. ಅಷ್ಟು ನಿಶ್ಚಿಂತಿರಪ್ಪ. ನೀನು ಚಿಂತೆ ಮಾಡಬೇಡ. ನನಗೆ ದ್ರೋಹ ಮಾಡೀನಿ ಅಂತೇಳಿ ಮನಸ್ಸಿನಾಗ ಏನು ಇಟ್ಕೊಳಕ್ ಹೋಗಬೇಡ. ನಿನ್ನ ಕೆಲಸ ನೀ ಮಾಡಿರುವೆ. ನೀನು ಮಾಡಿದ್ದೆಲ್ಲ ನನ್ನ ಶ್ರೇಯೋಭಿವೃದ್ಧಿಗಾಗಿಯೇ. ಆದ್ದರಿಂದ ನೀನು ನಿಶ್ಚಿಂತನಾಗಿರು. ಮುಂದ ಸದಾ ದೇವಾದಿ ದೇವನಾದ ಶಂಕರನನ್ನು ಆರಾಧಿಸುತ್ತಾ ಆನಂದದಿಂದಿರು. ಪ್ರಜೆಗಳ ಹಿತವೇ ನಿನ್ನ ಹಿತವಾಗಿರಲಿ. ಪ್ರಜೆಗಳನ್ನು ನಿನ್ನ ಪುತ್ರರೆಂದು ಭಾವಿಸಿ ಸದಾ ಅವರ ಸುಖ ಶಾಂತಿಗಳಿಗಾಗಿ ಶ್ರಮಿಸುತ್ತಿರಬೇಕಾದುದೇ ರಾಜನಾದ ನಿನ್ನ ಧರ್ಮವಾಗಿರಲಿ. ತಮ್ಮಗ ಉಪದೇಶ ಮಾಡ್ಲಕತ್ತಾನ, ಪಟ್ಟಾಭಿಷೇಕ ಮಾಡೋ ಕಾಣಿಸ್ತಾನ ಮುಂದ. ಧರ್ಮಕ್ಕೆ ಯಾವ ರೀತಿಯಲ್ಲಿ ಚ್ಯುತಿ ಬರದಂತೆ ಶ್ರದ್ಧೆ ವಹಿಸು. ನಿನ್ನ ಪ್ರಜೆಗಳು ಸದಾ ಧರ್ಮ ಕಾರ್ಯಗಳಲ್ಲಿ ನಿರತರಾಗಿರಲಿ. ಸತ್ಯಸಂಧರಾದ ಅಹಿಂಸಾ ತತ್ವವನ್ನು ಪಾಲಿಸುತ್ತಿರಲಿ. ನಮ್ಮ ಪವಿತ್ರವಾದ ಪೌಲಸ್ತ್ಯ ವಂಶ, ರಾವಣನ ವಂಶ ಯಾವುದು? ಪೌಲಸ್ತ್ಯ ವಂಶ. ಧವಳ ಕೀರ್ತಿಗೆ ಯಾವ ವಿಧದಿಂದಲೂ ಲೋಪ ಬಾರದಂತೆ ಎಚ್ಚರಿಕೆ ವಹಿಸು.
ನಿನ್ನ ಕೀರ್ತಿಯು ಪ್ರಜ್ವಲಿಸಲಿ. ನೀನು ನನ್ನ ಬಯಕೆಯಂತೆ 3 ಕೋಟಿ ಲಿಂಗಗಳನ್ನು ಸ್ಥಾಪಿಸಿದರೆ ನಿನಗೆ ಈಗ ಬಂದಿರುವ ಕುಲಕಂಟಕನೆಂಬ ಅಪವಾದ ತೊಲಗಿ ನೀನು ನಿರ್ದೋಷಿ ಎಂಬ ಸತ್ಯ ಸಂಗತಿಯು ಲೋಕಕ್ಕೆಲ್ಲ ಗೊತ್ತಾಗಿ ನಿನ್ನ ಕೀರ್ತಿಯು ಇಮ್ಮಡಿಯಾಗಿ ಬೆಳಗುವುದು. ಈಗ ರಾವಣ ಸಾಯೋದಕ್ಕೆ ರಾಮನು ಇದು ಮಾಡ್ಯಾನಲ್ಲ, ರಾಮನ್ ಪಾರ್ಟಿ ವಹಿಸ್ಯಾನಲ್ಲ, ಅದಕ್ಕೆ ಅವನು ಕುಲಕಂಟಕ ಅಂತ ಅವನಿಗೊಂದು ಅಪವಾದ ವಿಭೀಷಣಗೆ. ಆ ಅಪವಾದ ಕಳ್ಕೊತಿದಪ್ಪ, ಈ 3 ಕೋಟಿ ಲಿಂಗ ಸ್ಥಾಪನೆ ಮಾಡು, ಮತ್ತೆ ನಿನಗೆ ಶಿವನ ಕೃಪೆಯಾಗುವುದು ಎಂದು ಹೇಳಿ ಕೊನೆಯ ಬಾರಿಗೆ ತಮ್ಮನನ್ನು ಅಪ್ಪಿ ಶಾಂತಿ ಸಮಾಧಾನಗಳಿಂದ ರಾವಣನು ತನ್ನ ಕೊನೆಯ ಉಸಿರನ್ನೆಳೆದನು. ನೋಡ್ರಿ, ಶಿವಭಕ್ತ ಕೊನೆಯ ಉಸಿರೆಳ. ಇತ್ತ ವಿಭೀಷಣನಾದರೂ ಒಂದೇ ಮುಹೂರ್ತದಲ್ಲಿ 3 ಕೋಟಿ ಲಿಂಗಗಳನ್ನು ಸ್ಥಾಪಿಸಬಲ್ಲ ಆಚಾರ್ಯರನ್ನು ಕಾಣದೇ ಚಿಂತಿಸುತ್ತಾ ಸಾಯ್ತಾರ. ಸಾಯಂಗಿಲ್ಲ, ಇಂಥದ್ದು ಏನಾದ್ರು ಫಿಟ್ಟಿಂಗ್ ಇಟ್ಟು ಸತ್ತೋಗ್ಬಿಡ್ತಾರೆ ಚಿಂತೆ ಹಚ್ಚಿ. ಅದಕ್ಕೆ ಕೊನೆಗೆ ತನ್ನ ತಂದೆಯಾದ ವಿಶ್ರವಸನ ಬಳಿ ಹೋಗಿ ತನ್ನ ಚಿಂತೆಗೆ ಕಾರಣವನ್ನು ತಿಳಿಸಿದ. ಪರಿಹಾರವನ್ನು ಸೂಚಿಸಬೇಕೆಂದು ಕೇಳಲು ವಿಶ್ರವಸ, ರಾವಣನ ತಂದೆ ನೋಡ್ರಿ, ವಿಭೀಷಣ, ರಾವಣ, ಕುಂಭಕರ್ಣ ಇವರೆಲ್ಲರದ ಅಪ್ಪ ವಿಶ್ರವಸನು ಮಗನನ್ನು ಕುರಿತು, ಎಲಯವತ್ತ, ಇಷ್ಟು ಕಾರ್ಯಕ್ಕಾಗಿ ನೀನು ಚಿಂತಿಸಬೇಕಾಗಿಲ್ಲ. ಮಹಾವಿಷ್ಣುವೇ ತನ್ನ ಮತ್ಸ್ಯಾವತಾರದಲ್ಲಿ ಏನ್ ಮಾಡ್ಯಾನ, ಲಂಕೆಯಲ್ಲಿಯೇ ಮತ್ಸ್ಯೇಶ್ವರ ನಾಮಕ ಲಿಂಗವನ್ನು ಸ್ಥಾಪಿಸಿರುವನು. ನೀನು ಆ ದಯಾಮಯನಾದ ಮತ್ಸ್ಯೇಶ್ವರನನ್ನ, ಮತ್ಸ್ಯ ಅಂದ್ರೆ ಮೀನ, ಮತ್ಸ್ಯೇಶ್ವರನನ್ನು ನಿಷ್ಠಾಭಕ್ತಿಯಿಂದ ಆರಾಧಿಸಿದರೆ ಆ ಶಂಕರನು ನಿನ್ನ ಇಷ್ಟಾರ್ಥವನ್ನು ಈಡೇರಿಸುತ್ತಾನೆ, ನಿನಗೆ ಮಂಗಳವಾಗಲಿ ಎಂದು ಹರಸಿ ಕಳುಹಿಸಿದನು. ವಿಭೀಷಣನು ತಂದೆಯ ಸಲಹೆಯಂತೆ ಮತ್ಸ್ಯೇಶ್ವರನನ್ನು ಅನನ್ಯ ಭಕ್ತಿಯಿಂದ ಪೂಜಿಸುತ್ತಾ ಕಾಲ ಕಳೆಯುತ್ತಿದ್ದನು. ಒಂದು ದಿನ ವಿಭೀಷಣನ ಕನಸಿನಲ್ಲಿ ಶಿವನು ಜಂಗಮ ರೂಪದಿಂದ ದರ್ಶನವಿತ್ತನು. ಎಲೈ ಭಕ್ತ ಶಿರೋಮಣಿಯೇ, ಚಿಂತಿಸದಿರು. ನನ್ನ ಲಿಂಗಮುಖದಿಂದ ಉದ್ಭವಿಸಿದ ರೇಣುಕ ಗಣಾಧೀಶ್ವರನು ನಿನ್ನ ಇಷ್ಟಾರ್ಥವನ್ನು ಈಡೇರಿಸಲೋಸುಗ ನಿನ್ನಲ್ಲಿಯೇ ಬರುವನು ಎಂದು ಹೇಳಿ ಅದೃಶ್ಯನಾದನು. ಅಂದಿನಿಂದ ವಿಭೀಷಣನು ಹಗಲಿರುಳು ಆ ರೇಣುಕ ಗಣಾಧೀಶ್ವರನ ಆಗಮನವನ್ನೇ ನಿರೀಕ್ಷಿಸುತ್ತಾ ಮತ್ಸ್ಯೇಶ್ವರನ ಪೂಜೆ ಧ್ಯಾನಗಳಲ್ಲಿ ಕಾಲ ಕಳೆಯುತ್ತಾ ಇದ್ದಾನೆ. ಮತ್ಸ್ಯೇಶ್ವರ ಲಿಂಗ ಪೂಜೆ ಮಾಡ್ಕೊತ ಕೂತಾನ. ಅದಕ್ಕೆ ಏನದಂದ್ರ, ಲಿಂಗಾರ್ಚನೆ ಮತ್ತು ಜಂಗಮಾರ್ಚನೆಯಲ್ಲಿ 2 ವ್ಯತ್ಯಾಸ ಅದಾವ. ಲಿಂಗಾರ್ಚನೆಯಲ್ಲಿ ಏನದರಿ, ಸಕಾಮ ಕರ್ಮ ಸಕಾಮ ಉಪಾಸನೆ ಅದ. ಜಂಗಮಾರ್ಚನೆಯಲ್ಲಿ ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಅದ. ಇದು ಗೊತ್ತಿರ್ಬೇಕು ನಿಮಗ. ಗೊತ್ತದ ಇಲ್ಲ? ನಿಷ್ಕಾಮ, ಹೌದು. ಅದಕ್ಕೆ ಸಕಾಮ ಕರ್ಮ ಎದಕ್ ಬೇಕು? ಲೌಕಿಕ ಭೋಗಗಳಿಗಾಗಿ ಬೇಕು. ನಿಷ್ಕಾಮ ಎದಕ್ ಬೇಕು? ಮೋಕ್ಷಕ್ಕಾಗಿ ಬೇಕು. ಅದು ಗೊತ್ತಿಲ್ಲ. ಸ್ವಚ್ಛ ಏನು ಗೊತ್ತಿಲ್ಲ. ಗೊತ್ತು ಮಾಡ್ಕೋರಿ. ಮೊದಲು ಯಾರಿಗೂ ಹೇಳಿಲ್ಲ, ಯಾರಿಗೆ ಹೇಳ ಸ್ವಾಮಿಗಳಿಗೆ ಗೊತ್ತಿಲ್ಲ. ನಿಮ್ಗೆ ಯಾರು ದೀಕ್ಷೆ ಕೊಟ್ಟಾರ ಅವರಿಗೆ ಗೊತ್ತಿಲ್ಲ, ದೀಕ್ಷೆ ಕೊಡ್ತಾರ ಅಷ್ಟೇ. ಲಿಂಗಾರ್ಚನೆ ಮತ್ತು ಜಂಗಮಾರ್ಚನೆ 2 ಮುಖಗಳು. ಒಂದು ಮೋಕ್ಷ ಸಾಧನೆಗಾಗಿ, ಒಂದು ಭೋಗ ಸಾಧನೆಗಾಗಿ. ಏನು ಶಬ್ದ, ಈ ವಚನಗಳು ನೋಡ್ರಿ, ವಚನ ಸಂಪುಟ ನಮಗೆ ಪ್ರಿಂಟ್ ಮಾಡಿ ಕೊಟ್ಟದ್ದು ಎಷ್ಟನೇ ಇಸ್ವಿದು?
2001ನೇ ಇಸ್ವಿ. ಇದಕ್ಕಿಂತ ಹಿಂದಿನ ಆವೃತ್ತಿ ಏನದಲ್ಲ ಅದ್ರೊಳಗಿನ ವಚನ ಈ ವಚನ ಎಗರಿಸ್ಬಿಟ್ಟಾರ. ಎಗರಿಸಿ ಹೊಸ ಸಂಪುಟದಾಗ ಮತ್ತೆ ತೆಕ್ಕೊತ್ ಹೋಗ್ಯಾರ. ಹಂಗೆ ಏನ್ ಮಾಡ್ಯಾರ, ಮಠ ಅನ್ನೋ ಶಬ್ದ ಬರಬಾರ್ದು ವಚನ ಸಂಪುಟದಾಗ ಅಂತ ಹೇಳಿ ಮಠ ಅನ್ನೋ ಶಬ್ದ ತೆಗೆದೊಗೆದ್ಬಿಟ್ರು. ವಚನ ಸಂಪುಟದಾಗ ಮಠ ಅನ್ನೋ ಶಬ್ದ ಅದ. ಈ ಮಠೀಯ ಸಂಸ್ಕೃತಿ ವಿರೋಧಿಗಳು ಏನ್ ಮಾಡ್ಯಾರ, ಮಠ ಅನ್ನೋ ಶಬ್ದ ತೆಗೆದೊಗದಾರ. ಇದ್ರ ಹಿಂದಿನ ಆವೃತ್ತಿ ಒಳಗ ವಚನ ಅದ. ಯಾರ ವಚನ? ಬಸವಣ್ಣವ್ರದ ವಚನ, ಮತ್ತಿನ್ಯಾರ್ದಿಲ್ಲ. ಏನದ? ಲಿಂಗಾರ್ಚನೆಯ ಮಾಡುವೆನಯ್ಯ. ಎದಕ್ ಮಾಡ್ತೀನಪ್ಪ ನಾ ಲಿಂಗಾರ್ಚನೆ ಅಂದ್ರ ಜಂಗಮವೆನ್ನ ಮಠಕ್ಕೆ ಬರಲೆಂದು. ನೋಡ್ರಿ, ಮಠ ಅನ್ನೋ ಶಬ್ದ ಬಸವಣ್ಣವರೇ ಬಳಸಿ ಹೋಗ್ಯಾರ. ಈಗ ಹೊಸ ಮಂದಿ ಮಠ ಅಂತಂದ್ರ ಏನ್ ಮೆಣಸಿಕಾಯಿ ಇಟ್ಟಂಗ ಆಗ್ತದವ್ರಿಗೆ. ಯಾಕೇನು ಉರ್ದಾಡ್ತಾರ ಮಠ ಅಂದ್ರ. ಅವರೇ ಅಂತಾರ, ಭಕ್ತನ ಮನೆಯಂಗಳವೇ ವಾರಣಾಸಿ, ಅವ ಇರೋ ಮನಿನೇ ಮಠ, ಅವನೇ ವಿಶ್ವನಾಥ. ಬಸವಣ್ಣವ್ರು ಹೇಳಿದ ಮಾತಿದೆ, ಜಂಗಮವೆನ್ನ ಮಠಕ್ಕೆ ಬರಬೇಕೆಂದು ಲಿಂಗಾರ್ಚನೆ ಮಾಡುವೆನಯ್ಯ. ನಾ ಲಿಂಗ ಪೂಜೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದು ನಮ್ಮ ಲಿಂಗ ಭಕ್ತರ ಮನಿ ಅಂತೇಳಿ ಜಂಗಮ ಬರ್ತಾರೆ. ಹೌದಾ ಇಲ್ಲ? ಏನ್ ಮಾಡ್ತಾರ್ರಿ? ಲಿಂಗ ಭಕ್ತರ ಮನಿ ಜಂಗಮರು ಬರ್ತಾರೆ. ಅದಕ್ಕೆ ನಾ ಲಿಂಗಾರ್ಚನೆ ಮಾಡುವೆನಯ್ಯ, ಲಿಂಗಾರ್ಚನೆ ಮಾಡುವೆನಯ್ಯ ಜಂಗಮವೆನ್ನ ಮಠಕ್ಕೆ ಬರಬೇಕೆಂದು. ಅಕಸ್ಮಾತ್ ನಾ ಲಿಂಗ ಪೂಜೆ ಮಾಡೋ ಟೈಮ್ನೊಳಗ ಆ ಜಂಗಮವೆನ್ನ ಮಠಕ್ಕೆ ಬಂದ್ರಪ್ಪ ಜಂಗಮರು ಅಂತಂದ್ರ ಪೂಜೆ ಮಾಡ್ಕೋತ ಕೂತಾರ, ಆಮೇಲೆ ಬರ್ರಿ ಹೋರಿ ಅಂತ ಜಂಗಮರಿಗೆ ಕಳ್ಸಂಗಿಲ್ಲ. ಆ ಜಂಗಮವೆನ್ನ ಮಠಕ್ಕೆ ಬಂದಡೆ ಲಿಂಗಾರ್ಚನೆಯ ಮಾದು ಅಂದ್ರೆ ಲಿಂಗಾರ್ಚನೆ ಅದೇ ಸ್ಪಾಟಿನೊಳಗೆ ಬಂದ್ ಮಾಡಿಬಿಡ್ಬೇಕಷ್ಟೇ. ಲಿಂಗಾರ್ಚನೆಯ ಮಾದು ಜಂಗಮಾರ್ಚನೆಯನ್ನೇ ಮಾಡುವೆನಯ್ಯ. ಲಿಂಗ ಪೂಜಾ ಬಂದ್ ಮಾಡಿ ಜಂಗಮ ಪೂಜಾ ಚಾಲು. ಅವ್ರಿಗೆ ಕರೆದು ಉಪಚಾರ ಮಾಡ್ಬೇಕು. ಏನು ಅವಶ್ಯಕತೆ ಅದ, ಏನು ಕೇಳೋದು ಹೇಳೋದು ಮಾಡ್ಬೇಕು ಅವ್ರಿಗೆ. ಅದೇನು ಕಾರಣವೆಂದಡೆ ಲಿಂಗಾರ್ಚನೆಗೆ ನಾವು ಸೆಕೆಂಡ್ ಪ್ರಿಫರೆನ್ಸ್, ಜಂಗಮಾರ್ಚನೆಗೆ ಫಸ್ಟ್ ಪ್ರಿಫರೆನ್ಸ್. 12ನೇ ಶತಮಾನದ ಶರಣರು ಕೊಟ್ಟದ್ದು. ಈಗ 21ನೇ ಶತಮಾನದವ್ರಿಗೆ ಲಿಂಗನೂ ಇಲ್ಲ, ಜಂಗಮನೂ ಇಲ್ಲ. ರೋಡ್ ಮೇಲೆ ಜಗಳಾಡೋದೇ ಒಂದು ಪ್ರಿಫರೆನ್ಸ್. ಅವ್ರು ಯಾರು ಜಗಳಾಡಕತ್ತಾರ ಅವ್ರೊಳಗೆ ಲಿಂಗನೇ ಇಲ್ಲ, ಲಿಂಗ ಪೂಜೆನೆ ಮಾಡ್ಕೊಳ್ಳೋರಿಲ್ಲ ಅವ್ರು ಯಾರು. ಜಗಳಾಡ್ತಾರೆ. 12ನೇ ಶತಮಾನದ ಸ್ಥಿತಿಗತಿ ಇದು. ಲಿಂಗಾರ್ಚನೆ ಮಾಡು ಜಂಗಮಾರ್ಚನೆ ಮಾಡುವೆನಯ್ಯ. ಅದೇನು ಕಾರಣವೆಂದರೆ ಇಲ್ಲಿ ಹೇಳ್ತಾರೆ ನೋಡ್ರಿ ಡಿಫರೆನ್ಸ್. ಆ ಲಿಂಗದಲ್ಲಿ ನಿಮ್ದು ಇಷ್ಟಲಿಂಗ ಇರ್ಬೋದು, ಸ್ಥಾವರ ಲಿಂಗ ಇರ್ಬೋದು. ನೀವು ಲಿಂಗ ಪೂಜೆ ಮಾಡಿದ್ರಿ ಅಂತಂದ್ರೆ ಅದಕ್ಕೆಲ್ಲ ನೀವೇನ್ ಮಾಡ್ತೀರಿ, ನಿಮ್ಮಲ್ಲಿರುವ ಪಂಚಭೂತಗಳನ್ನು ಅದಕ್ಕೆ ಸಮರ್ಪಣೆ ಮಾಡ್ತೀರಿಲ್ಲ. ಗಾಳಿ, ನೀರ, ನೈವೇದ್ಯ, ಹಣ್ಣ, ಹಂಪ್ಲ. ಅದು ಒಂದು ಕೊಟ್ರೆ ಏನ್ ಮಾಡ್ತದ? ಭೂಮಿಗೆ ಒಂದು ಬೀಜ ಹಾಕಿದ್ರೆ ಒಂದು ತೆನಿ ಮಾಡಿ ಹೆಂಗ್ ಕೊಡ್ತದ, ಹಂಗ ನೀವು ಏನೇನು ಅದಕ್ಕೆ ಪೂಜೆ ಮಾಡಿ ನೀವು ಸಮರ್ಪಣೆ ಮಾಡ್ತೀರಿ ಅದೇನ್ ಮಾಡ್ತದ, ಒಳ್ಳೆ ನಿಮಗೆ ಫಲ ಕೊಡ್ತದ. ಲಿಂಗ ಏನ್ ಮಾಡ್ತದ? ಆ ಲಿಂಗದಲ್ಲಿ ಪದ ಉಂಟು, ಪದವಿ ಕೊಡ್ತದ. ಬ್ರಹ್ಮ ಪದವಿ, ವಿಷ್ಣು ಪದವಿ, ರುದ್ರ ಪದವಿ ಎಲ್ಲ ಕೊಡ್ತದ. ಪದ ಉಂಟು, ಫಲ ಉಂಟು. ಪದ ಫಲ ಎಲ್ಲ ಕೊಟ್ಟ ಮೇಲೆ ಏನಾಗ್ತದ? ಅದು ಫಲ ಉತ್ಪನ್ನ ಆದ್ಮೇಲೆ ಏನಾಗ್ತದೆ ಹೇಳ್ರಿ? ಮುಂದೆ ರಿಸಲ್ಟ್ ಏನದು? ನಿಮ್ಗೆ ಯಾವಾಗಾರೆ ಒಂದು ಫಲ ಉಂಟಾಯ್ತಪ್ಪ, ಅದನ್ನು ಭೋಗಿಸ್ಬೇಕಾದ್ರೆ ನಿಮ್ಗೆ ಆಯುಷ್ಯ ಇರ್ಬೇಕಾ? ನೀವು ಮಾಡಿದ ಸತ್ಕರ್ಮದ ಫಲ ಉಂಟಾಯ್ತು ಅಂದ್ರೆ ಅದನ್ನು ಭೋಗಿಸ್ಬೇಕಂದ್ರೆ ನಿಮ್ಗೆ ಆಯುಷ್ಯ ಇರ್ಬೇಕಾ? ಮತ್ತ ಅದು ಆಯುಷ್ಯ ಖಲಾಸ್ ಆಯ್ತು ಅಂತಂದ್ರೆ ಭವ ಉಂಟು ಅಂತಾರ. ಇನ್ನೊಂದ್ಸಾರಿ ಹುಟ್ಟು ಬರ್ಬೇಕು ಅದನ್ನ ಅನುಭವಿಸ್ಲಕ್. ನೀವು ಚಲೋದ್ ಮಾಡಿರೋ ಕೆಟ್ಟದ್ ಮಾಡಿರೋ, ಕೆಟ್ಟದ್ ಮಾಡಿದ್ರು ಅಷ್ಟೇ, ಚಲೋದ್ ಮಾಡಿದ್ರು ಅಷ್ಟೇ. ಒಂದು ಬಂಗಾರದ ಬೇಡಿ, ಇನ್ನೊಂದು ಕಬ್ಬಿಣದ ಬೇಡಿ. ಎರಡು ಪಾಪ ಪುಣ್ಯ ನಾವು ಎರಡು ಏನದೋ ಬೇಡಿಗಳೇ, ಅವು ಅನುಭವಿಸ್ಲಿಕ್ಕೆ ಬರ್ಬೇಕು, ಬಂಧನನೇ. ಅದಕ್ಕೆ ಲಿಂಗಾರ್ಚನೆಯಲ್ಲಿ ಪದ ಉಂಟು, ಫಲ ಉಂಟು, ಭವ ಉಂಟು.
ಮುಂದೇನ್ ಹೇಳ್ತಾನ, ಜಂಗಮಾರ್ಚನೆಯಲ್ಲಿ ಪದಂ ನಾಸ್ತಿ, ಅಲ್ಲಿ ಯಾವ ಪದವಿನೂ ಸಿಗಂಗಿಲ್ಲ ಜಂಗಮಾರ್ಚನೆ ಮಾಡಿದ್ರಿ ಅಂತಂದ್ರ. ಏನಾಗ್ತದ? ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಆಗ್ತದ. ಏನ್ ಸಿಗ್ಬೇಕಲ್ಲ ನಿಮ್ಗ? ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ, ಅದೇ ನಿಮ್ ಫಲ. ಖುಷಿ ಆಗ್ತದ, ಆನಂದ ಆಗ್ತದ. ಜಂಗಮಾರ್ಚನೆಯಲ್ಲಿ ಪದಂ ನಾಸ್ತಿ ಫಲಂ ನಾಸ್ತಿ, ಅಲ್ಲಿ ಯಾವ ಫಲನೂ ಇಲ್ಲ. ಮತ್ತೆ ಭವಂ ನಾಸ್ತಿ, ನಿಮ್ಮ ಜನ್ಮಾಂತರಗಳು ಏನದವ ಆ ಭವ ಸಹಿತ ನಾಶ ಆಗಿ ಹೋಗ್ಬಿಡ್ತಾವ. ಪಾಪ ನಾಶ ಆಗಿ ಹೋಗ್ಬಿಡ್ತಾವ. ಪಾಪನೂ ನಾಶ, ಪುಣ್ಯನೂ ನಾಶ. ಅವೆರಡು ನಿಮ್ಗೆ ಸಂಬಂಧ ಇರ್ಲಾರ್ದಂಗೆ ಆಗ್ತೀರಿ. ಮೋಕ್ಷಕ್ಕೆ ಹೋಗ್ತೀರಿ ನೀವು. ಪಾಪ ಪುಣ್ಯ ಮಾಡಿದ್ರೆ ಈ ಶರೀರನೇ ನಾನು ಅನ್ನೋರು ಪಾಪ ಪುಣ್ಯ. ಬೇಕಾದಷ್ಟು ಪಾಪ ಪುಣ್ಯ ಇರಲಿ, ಅದು ಶರೀರಕ್ಕೆ ಸಂಬಂಧಪಟ್ಟದ. ಶರೀರ ನಾನು ಅಲ್ಲ ಅಂತಂದ್ಮೇಲೆ ಅದು ಪಾಪ ಪುಣ್ಯ ನಮ್ಗೆ ಸಂಬಂಧ ಇಲ್ಲ. ಭವಂ ನಾಸ್ತಿ. ಆ ಲಿಂಗದಲ್ಲಿ ಪದ ಉಂಟು, ಫಲ ಉಂಟು, ಭವ ಉಂಟು. ಆ ಜಂಗಮದಲ್ಲಿ ಪದಂ ನಾಸ್ತಿ, ಫಲಂ ನಾಸ್ತಿ, ಭವಂ ನಾಸ್ತಿ ಆದ ಕಾರಣ ಏನ್ ಹೇಳ್ತಾನೆ ಇಲ್ಲಿ ಬಸವಣ್ಣನ ಒಂದು ಆದೇಶ ಏನದಂದ್ರೆ, ಲಿಂಗಾರ್ಚನಂ ನ ಕರ್ತವ್ಯಂ. ಲಿಂಗ ಪೂಜೆ ಮಾಡ್ಕೊಳ್ಳೋದು ಡ್ಯೂಟಿ ಅಲ್ಲ, ಕರ್ತವ್ಯ ಅಲ್ಲವೇ ಅಲ್ಲದು. ಜಂಗಮಾರ್ಚನಂ ಕರ್ತವ್ಯಂ ಜಂಗಮಾರ್ಚನ. ಜಂಗಮಾರ್ಚನೆ ಮಾಡುವ ಸಂದರ್ಭ ಬಂದಾಗ ಅಲ್ಲಿ ನಾವು ಕರ್ತವ್ಯ ಲೋಪ ಮಾಡಂಗಿಲ್ಲ. ಲಿಂಗಾರ್ಚನೆ ಮಾಡುವಾಗ ನಿಮ್ಗೆ ಅನುಕೂಲ ಇದ್ರೆ ಮಾಡಬಹುದು, ಮಾಡದೆ ಬಿಡಬಹುದು. ಆದರೆ ಜಂಗಮಾರ್ಚನೆಯಲ್ಲಿ ನಿಮಗೆ ಕನ್ಸೆಷನ್ ಇಲ್ಲ. ಲಿಂಗಾರ್ಚನಂ ನ ಕರ್ತವ್ಯಂ ಜಂಗಮಾರ್ಚನಂ. ಮುಂದೆ ಹೇಳ್ತಾನ, ಎಷ್ಟು ಚಂದ ಹೇಳ್ತಾನ ನೋಡಿ ಇದೆಲ್ಲ ಶಬ್ದಗಳು. ಲಿಂಗ ಜಂಗಮ ಯೋರ್ ಮಧ್ಯೆ, ಲಿಂಗ ಮತ್ತು ಜಂಗಮ ಇವರಿಬ್ಬರ ಮಧ್ಯೆ ಯಾರು ವಿಶೇಷ ಅಂದ್ರೆ ಜಂಗಮ ವಸ್ತು ವಿಶೇಷತೆ. ಲಿಂಗ ಜಂಗಮ ಯೋರ್ ಮಧ್ಯೆ ಜಂಗಮ ವಸ್ತು ವಿಶೇಷತೆ. ಇಷ್ಟ ಲಿಂಗ ಹಿಡ್ಕೊಂಡು ಗುದ್ದಾಡಕತ್ತಾರ, ಜಂಗಮರನ್ನ ಕಸದ ಬುಟ್ಟಿಗೆ ಹಾಕ್ಯಾರ. ಎಂದು ಇವ್ರಿಗೆ ಮೋಕ್ಷ ಆಗ್ಬೇಕ್ರಿ? ಕಾಲ್ ತೊಳ್ಕೊಂಡು ಕುಡಿಯಂಗಿಲ್ಲ, ಮನಿಗ್ ಕರೆಯಂಗಿಲ್ಲ, ಸತ್ತರ ಕೆಟ್ರ ನಮ್ಮದು ನಾವೇ ಕುಣಿ ಕೆದ್ಕೊಂಡು ನಾವೇ ಕುಣೆ ಕುಂದಿರ್ತೀವಿ, ನಮ್ಮ ಲಿಂಗ ನಾವೇ ಕಟ್ಕೋತೀವಿ. ಹಿಂಗ್ ತಯಾರಾದಾಗ ಯಾವುದು ವಿಶೇಷ ವಸ್ತು ಅದ, ವಿಶೇಷ ವಸ್ತುವನ್ನೇ ನೆಗ್ಲೆಕ್ಟ್ ಮಾಡ್ಲಿಕತ್ತಾರ. ಲಿಂಗ ಜಂಗಮ ಯೋರ್ ಮಧ್ಯ ಜಂಗಮ ವಸ್ತು ವಿಶೇಷತೆ ಎಂಬುದಾಗಿ ಕೂಡಲ ಸಂಗಮ ದೇವಯ್ಯ, ನಾನಿನ್ನೂ ಭವಾಂತರದಲ್ಲಿ ಎಷ್ಟರ ಜನ್ಮ ಬರಲಿ ನಿಮ್ಮ ಜಂಗಮಾರ್ಚನೆಯನ್ನೇ ಮಾಡುವೆನಯ್ಯ. ಲಿಂಗಾರ್ಚನೆ ಮಾಡೋದು ನನ್ನ ಗುರಿನೇ ಅಲ್ಲ, ನನಗ ಜಂಗಮಾರ್ಚನೆನೇ ಮುಖ್ಯ. ಲಿಂಗಾರ್ಚನೆ ಮಾಡುವೆನಯ್ಯ ಜಂಗಮವೆನ್ನ ಮಠಕ್ಕೆ ಬರಬೇಕೆಂದು. ಆ ಜಂಗಮವೆನ್ನ ಮಠಕ್ಕೆ ಬಂದಡೆ ಲಿಂಗಾರ್ಚನೆ ಮಾಡು, ಜಂಗಮಾರ್ಚನೆಯನ್ನೇ ಮಾಡುವೆನಯ್ಯ. ಅದೇನು ಕಾರಣವೆಂದಡೆ ಆ ಲಿಂಗದಲ್ಲಿ ಪದ ಉಂಟು, ಫಲ ಉಂಟು, ಭವ ಉಂಟು. ಆ ಜಂಗಮದಲ್ಲಿ ಪದಂ ನಾಸ್ತಿ, ಫಲಂ ನಾಸ್ತಿ, ಭವಂ ನಾಸ್ತಿ. ನಮ್ಗೆ ಎರಡೂ ಬೇಕು. ಇಹದಲ್ಲಿ ಭೋಗ ಬೇಕು, ಅದಕ್ಕೆ ಲಿಂಗ ಪೂಜೆ ಮಾಡ್ಕೋಬೇಕು. ಪರದಲ್ಲಿ ಮೋಕ್ಷ ಬೇಕು, ಅದಕ್ಕೆ ಜಂಗಮಾರ್ಚನೆ ಮಾಡ್ಕೋಬೇಕು. ಎರಡೂ ಬೇಕು. ಅದಕ್ಕೆ ಲಿಂಗಾರ್ಚನಂ ನ ಕರ್ತವ್ಯಂ ಜಂಗಮಾರ್ಚನಂ. ಲಿಂಗ ಜಂಗಮಯೋರ್ ಮಧ್ಯ ಜಂಗಮ ವಸ್ತು ವಿಶೇಷತೆ ಎಂಬುದಾಗಿ ಕೂಡಲ ಸಂಗಮ ದೇವಯ್ಯ, ನಾನಿನ್ನು ಭವಾಂತರದಲ್ಲಿ ನಿಮ್ಮ ಜಂಗಮಾರ್ಚನೆಯನ್ನೇ ಮಾಡುವೆನಯ್ಯ. ಚಂದದೇನ್ರಿ ವಚನ? ಏನ್ರಿ? ಫೋಟೋ ಹಾಕಿ ಕೊಡ್ತೀನಿ. ಅರ್ಧಕ್ಕರ್ಧ ಏನು 70% ವಚನಗಳೆಲ್ಲ ಬಸವಣ್ಣನ ವಚನಗಳು ಜಂಗಮ ಭಕ್ತಿಯ ವಚನಗಳೇ ಅದಾವ. ಅದಕ್ಕೆ ಭಕ್ತಿ ಭಂಡಾರಿ ಬಸವಣ್ಣ ಅಂತಾರ. ಎಲ್ಲ ಜಂಗಮಾರ್ಚನೆಗೆ ಸಂಬಂಧಪಟ್ಟ ವಚನಗಳು. ಬೇರೆ ಬುಕ್ ವಚನ
ವಚನ ಸಂಪುಟ 3-4 ಸಾರಿ ಪ್ರಿಂಟ್ ಆಗ್ಯದ್ರಿ. ನನಗೆ 2001ನೇ ಇಸ್ವಿ ಒಳಗೆ ಪ್ರಿಂಟ್ ಆಗಿದ್ದು ಬುಕ್ ನನಗೆ ಸಿಕ್ಕದ ಈ ಸಾರಿ. ಅದಕ್ಕಿಂತ ಹಿಂದೆ ಪ್ರಿಂಟ್ ಆಗಿದ್ದ ಬುಕ್ ಇಲ್ಲಿ ಬಗಲಾಗ ಬಳಿಗಾರ ಈರಣ್ಣ ಅಂತ ತಹಸೀಲ್ದಾರ್ ಇದ್ರು, ಅವ್ರ ಮನೆಯಾಗಿಂದ ಬುಕ್ ಓದ್ಕೋತಿದ್ದೆ. ಅದ್ರಾಗ ವಚನಗಳು ಎಲ್ಲ ಕಿತ್ತಾಕ್ಯಾರ ಇವರು ವಚನ ಸಂಪುಟ ಮಾಡೋರು. ಈ ಮಠ ಗಿಟ ಇಂಥವು ಏನದವಲ್ಲ ಇವೆಲ್ಲ ಫಿಲ್ಟರ್ ಮಾಡ್ಯಾರ. ಬಹಳ ದಿವಸಲಿಂತ ಹುಳ ಹಚ್ಚಾರ್ರಿ ಇವ್ರು, ಕಟ್ಟಿಗೆ ಹುಳ ಹಚ್ಚಿದಂಗೆ ಹಚ್ಚಿ ಬಿಟ್ಟಾರ ನಮ್ಮ ಸಾಹಿತ್ಯಕ್ಕೆ. ತಮ್ಮ ಮನ್ಸಿಗೆ ಬಂದಂಗೆ ತಿದ್ದುಕೋತ ಅದು ಹೆಂಗದ ಯಥಾರ್ಥವಾದಂತ ಗ್ರಂಥ ಕೊಟ್ಟೇ ಇಲ್ಲ. ಸಿದ್ಧಾಂತ ಶಿಖಾಮಣಿ ಸಹಿತ ಬಹಳ ಕಟ್ಟಾಗ್ಯದ, ಅದು ಬಹಳ ದೊಡ್ಡ ಗ್ರಂಥ. ಅದು ಮೈಸೂರು ಪ್ರೆಸ್ಸಿನೊಳಗ ಪ್ರಿಂಟಿಂಗ್ ಕೊಟ್ರ ಎಷ್ಟೋ ದಿನ ಸತಾಯಿಸ್ಯಾರಲ್ಲಿ. ಎಲ್ಲ ಬಹಳ ಸಮಸ್ಯೆ ಅವರಿ. ಅವು ಸಿದ್ಧಾಂತ ಶಿಖಾಮಣಿನೂ ಪರಿಪೂರ್ಣವಾಗಿ ಸಿಕ್ಕಿಲ್ಲ. ಏನಾಯ್ತಪ್ಪ ಅಂದ್ರೆ, ವಿಭೀಷಣನು ತನ್ನ ತಂದೆಯ ಸಲಹೆಯಂತೆ ಮತ್ಸ್ಯೇಶ್ವರನನ್ನು ಅನನ್ಯ ಭಕ್ತಿಯಿಂದ ಪೂಜಿಸುತ್ತಾ ಕಾಲ ಕಳೆಯುತ್ತಿದ್ದನು. ಒಂದು ದಿನ ವಿಭೀಷಣನ ಕನಸಿನಲ್ಲಿ ಶಿವನು ಜಂಗಮ ರೂಪದಿಂದ ದರ್ಶನವಿತ್ತು, ಎಲಾಯ ಭಕ್ತ ಶಿರೋಮಣಿಯೇ ಚಿಂತಿಸದಿರು, ನನ್ನ ಲಿಂಗ ಮುಖದಿಂದ ಉದ್ಭವಿಸಿದ ರೇಣುಕ ಗಣಾಧೀಶ್ವರನು ನಿನ್ನ ಇಷ್ಟಾರ್ಥವನ್ನು ಈಡೇರಿಸಲೋಸುಗ ನಿನ್ನಲ್ಲಿಗೆ ಬರುವನು ಎಂದು ಹೇಳಿ ಅದೃಶ್ಯನಾದನು. ಅಂದಿನಿಂದ ವಿಭೀಷಣನು ಹಗಲು ಇರುಳು ರೇಣುಕ ಗಣಾಧೀಶ್ವರನ ಆಗಮನವನ್ನೇ ನಿರೀಕ್ಷಿಸುತ್ತ ಮತ್ಸ್ಯೇಶ್ವರನ ಪೂಜೆ ಧ್ಯಾನಗಳಲ್ಲಿ ಕಾಲ ಕಳೆಯುತ್ತಿದ್ದ. ಅವನಿಗೆ ಇಷ್ಟಾರ್ಥ ಸಿದ್ಧಿಸಲಾಗಿ ಪೂಜೆ ಮಾಡ್ತಾ ಇದ್ದ. ಮುಂದೇನಾಗಬೇಕು? ಲಂಕಾ ದ್ವಾರೆ ಸ್ಥಿತೋ ಯೇ ವೈ ಸೇತು ಖಂಡೇ ಮಹೇಶ್ವರ ಪ್ರಭಾತೆ ಕುರುತೆ ತಸ್ಯ ಸ್ವಯಂ ಪೂಜಾಂ ವಿಭೀಷಣ. ಅಂದರೆ ಪ್ರಭಾತದಲ್ಲಿ ಲಂಕಾದ್ವಾರದಲ್ಲಿ ರಾಮನಿಂದ ಸ್ಥಾಪಿತವಾದ ರಾಮೇಶ್ವರ ಲಿಂಗವನ್ನು, ಅರ್ಧರಾತ್ರಿಯಲ್ಲಿ ಸಮುದ್ರ ಮಧ್ಯದಲ್ಲಿರುವ ರಾಮೇಶ್ವರ ಲಿಂಗವನ್ನು ಪೂಜಿಸುತ್ತಾ ಕಾಲ ಕಳೆಯುತ್ತಿದ್ದ. ಸ್ಥಾಪಿತವಾದ ರಾಮೇಶ್ವರ ಲಿಂಗವನ್ನು ಅರ್ಧರಾತ್ರಿಯಲ್ಲಿ ಸಮುದ್ರದ ಮಧ್ಯದಲ್ಲಿರುವ ರಾಮೇಶ್ವರ ಲಿಂಗ. ಇತ್ತ ಅಗಸ್ತ್ಯರಿಂದ ಬೀಳ್ಕೊಂಡು ಶ್ರೀ ರೇಣುಕಾಚಾರ್ಯರು ಬಹುಕಾಲದಿಂದ ತಮ್ಮ ಆಗಮನದ ಹಂಬಲಿಸುತ್ತಿದ್ದ ವಿಭೀಷಣನ ಅವಿಷ್ಟೆಯನ್ನು ಈಡೇರಿಸುವ ಸಂಕಲ್ಪ ಮಾಡಿದವರಾಗಿ ಗಗನ ಮಾರ್ಗವಾಗಿ ಸ್ವಚ್ಛಂದಾರಸಿಕ ಸ್ವೇಚ್ಛಾ ನಿರ್ಮಿತ ವಿಗ್ರಹ ಅಸಸಾದಿಪುರಿ ಲಂಕಾಂ ರೇಣುಕೋ ಗಣನಾಯಕ ಅಂತೇಳಿ ಸಿದ್ಧಾಂತ ಶಿಖಾಮಣಿ ಶ್ಲೋಕ. ಸ್ವತಂತ್ರಾಚಾರಶೀಲರು, ಸ್ವೇಚ್ಛಾ ನಿರ್ಮಿತ ತೇಜೋಮಯ ಶರೀರರು, ಪ್ರಥಮ ಪುಂಗವರು ಆದ ಶ್ರೀ ರೇಣುಕಾಚಾರ್ಯರು ವಿಭೀಷಣರ ರಾಜಧಾನಿಯಾದ ಲಂಕಾನಗರಕ್ಕೆ ಆಗಮಿಸಿದರು. ಅವರ ತೇಜೋಮಯ ರೂಪವನ್ನು ಮತ್ತು ಅವರ ಅಸಾಧಾರಣ ಲೀಲಾ ವೈಭವಗಳನ್ನು ಗಮನಿಸಿದ ರಾಜಭಟರು ವಿಭೀಷಣನಿಗೆ ಆ ವಿಷಯವನ್ನು ಅರಿಕೆ ಮಾಡಿದರು. ವಿಭೀಷಣನು ತನ್ನ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿರುವುದೆಂದು ತನ್ನನ್ನು ಉದ್ಧರಿಸಲೋಸುಗ ತನ್ನ ಕನಸಿನಲ್ಲಿ ಶಿವನು ದರ್ಶನವಿತ್ತು ನೀಡಿದ ಆದೇಶದಂತೆ ಆ ಮಹಾತ್ಮನೇ ಬಂದಿರಬೇಕೆಂದು ಊಹಿಸಿ ಕೂಡಲೇ ತನ್ನ ರಾಜ ಪರಿವಾರದೊಂದಿಗೆ ಮಂಗಳವಾದ್ಯ ಪೂಜಾ ದ್ರವ್ಯ ಸಹಿತ ಹೋಗಿ ಗುರು ಸಾರ್ವಭೌಮರನ್ನು ಸಂದರ್ಶಿಸಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಅರಮನೆಗೆ ಆಹ್ವಾನಿಸಿ ಅವರನ್ನು ಸಕಲ ರಾಜ ಮರ್ಯಾದೆಗಳೊಡನೆ ಅಂದಣದಲ್ಲಿ ಅಂದ್ರೆ ಪಲ್ಲಕ್ಕಿಯಲ್ಲಿ ಕರೆದೊಯ್ದು ರತ್ನಮಯವಾದ ಸುವರ್ಣ ಪೀಠದಲ್ಲಿ ಕುಳ್ಳಿರಿಸಿ ಅರ್ಘ್ಯ ಪಾದ್ಯಾದಿಗಳಿಂದ ಚರಣ ಕಮಲಗಳನ್ನು ಅಭಿಷೇಕಿಸಿ ಅರ್ಚಿಸಿ ಪ್ರದಕ್ಷಿಣ ನಮಸ್ಕಾರ ಗೈದು ಕೈಜೋಡಿಸಿ ದೈನ್ಯದಿಂದ ತಾನು ತನ್ನ ಅಣ್ಣನಾದ ರಾವಣೇಶ್ವರನಿಗೆ ಇತ್ತ ಭಾಷೆಯನ್ನು ಮತ್ತು ತನ್ನ ಕನಸಿನಲ್ಲಿ ಶಿವನಿತ್ತ ಆದೇಶವನ್ನು ವಿವರವಾಗಿ ನಿವೇದಿಸಿ, ಎಲೈ ಗುರುವರ್ಯನೇ,
ಸಕಲೇಷ್ಟ ಪ್ರದನೇ ಭಕ್ತವತ್ಸಲನೇ ಮಾನವ ಕುಲೋದ್ಧಾರಕನೇ, ನಿನ್ನ ಪವಿತ್ರವಾದ ಪಾದಧೂಳಿಯಿಂದ ನನ್ನ ಈ ನಗರವು ಪುನೀತವಾಯಿತು, ನನ್ನ ವಂಶವೂ ಉದ್ಧಾರವಾಯಿತು. ನನ್ನ ಭಾಗ್ಯಕ್ಕೆ ಎಣೆಯೇ ಇಲ್ಲ. ನಮ್ಮ ಅಣ್ಣನ ಇಷ್ಟಾರ್ಥವನ್ನು ಈಡೇರಿಸುವುದಕ್ಕಾಗಿಯೇ ಇಲ್ಲಿಗೆ ಬಂದಿರುವ ಮಹಾತ್ಮನೆಂದು ಈಗ ನನಗೆ ಅರಿವಾಯಿತು. ಹೇ ಗುರುವರ್ಯನೇ, ಕೃಪೆ ಮಾಡಿ ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ ಕರುಣಿಸೆಂದು ಬೇಡುತ್ತಿದ್ದ ದೈತ್ಯ ಚಕ್ರವರ್ತಿಯನ್ನ ಕರುಣಾದೃಷ್ಟಿಯಿಂದ ನೋಡಿ, ಎಲೈ ಭಕ್ತ ಶ್ರೇಷ್ಠನೇ, ಇನ್ನು ನೀನು ಚಿಂತಿಸದಿರು. ನಿನ್ನ ಇಷ್ಟಾರ್ಥವನ್ನ ನೆರವೇರಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಆಗಮಿಸಿರುವೆನು. ನೀನು ಈ ಕೂಡಲೇ 3 ಕೋಟಿ ಲಿಂಗಗಳನ್ನು ಅವುಗಳ ಪ್ರತಿಷ್ಠೆಗೆ ಬೇಕಾಗುವ ಸೆಕೆಂಡ್ ಮುಂದಿನ ಪೇಜ್ ತೆಗಿತೀನಿ. ಇದಷ್ಟೇ 26ನೇ ಪೇಜ್. ಇಲ್ಲ ಲೂಸ್ ಆಗುತ್ತೆ ಪೇಪರ್. ಎಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸೆಂದು ಆಜ್ಞಾಪಿಸಲು ವಿಭೀಷಣನು ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅರಿಕೆ ಮಾಡಿಕೊಳ್ಳಲು ಶ್ರೀ ರೇಣುಕಾಚಾರ್ಯರು ಶಿವಧ್ಯಾನ ಪರವಶರಾಗಿ ಒಂದು ಭದ್ರಪೀಠದಲ್ಲಿ ಕುಳಿತು ಕೋಟಿತ್ರಯತು ಲಿಂಗಾನಾಂ ಯಥಾ ಶಾಸ್ತ್ರಂ ಯಥಾವಿಧಿ ತ್ರಿಕೋಟಾಚಾರ್ಯ ರೂಪೇಣ ಸ್ಥಾಪಿತಂ ತೇನ ತಕ್ಷಣಮಂ. ಅಂದ್ರೇನು? ಕ್ಷಣ ಮಾತ್ರದಲ್ಲಿಯೇ ತಮ್ಮ ಮಹಿಮಾ ಪ್ರಭಾವದಿಂದ 3 ಕೋಟಿ ಗುರು ರೂಪವನ್ನು ಧರಿಸಿ ಪ್ರತಿ ಲಿಂಗದ ಸಮ್ಮುಖದಲ್ಲಿ ಕುಳಿತು ವಿಧಿಪೂರ್ವಕವಾಗಿ ಏಕಕಾಲದಲ್ಲಿಯೇ 3 ಕೋಟಿ ಲಿಂಗಗಳನ್ನು ಪ್ರತಿಷ್ಠಾಪಿಸಿದರು. ಅಲ್ಲಿ ನೆರೆದಿದ್ದ ರಾಜ ಪರಿವಾರ ಹಾಗೂ ಪುರಜನರು ಜಗದ್ಗುರುವಿನ ಅದ್ಭುತ ಲೀಲೆಯನ್ನು ನೋಡಿ ತಲೆದೂಗಿ ಇವರೇ ಸಾಕ್ಷಾತ್ ಶಿವನಿರಬೇಕೆಂದು ಭಯಭಕ್ತಿಗಳಿಂದ ಕೂಡಿ ಜಯ ಜಗದ್ಗುರು, ಜಯ ರೇಣುಕಾಚಾರ್ಯ ಎಂದು ಜಯಕಾರ ಮಾಡುತ್ತಿರಲು, ನಿಮ್ಮ ರೇಣುಕರು ಯಾವ ಕಾಲದವರು ಅಂತ ಕೇಳ್ತಾರಲ್ರಿ, ಅವ್ರಿಗೆ ಉತ್ತರ ಕೊಡ್ಲಕ್ ಆದ ಇಲ್ಲ ಇದ್ರಾಗ. ಅದೇ ಅವನ ಒಬ್ಬ ಓಂ ನಮ ಶಿವಾಯ ಗ್ರೂಪ್ನಾಗ ಅವನ ಪಾಟೀಲ ಗೌಡ ಏನೋ ಹಾಕಿದ್ದ ರೇಣುಕರು ಯಾವ ಕಾಲದವರು ಅಂತ. ಅವರು ಶ್ರದ್ಧೆಲಿಂತ ಇದನ್ನ ಓದ್ಕೊಂಡು ತಿಳ್ಕೊಬೇಕನ್ನೋರಿಗೆ ಉತ್ತರ ಕೊಡ್ಬೇಕು. ಕುಚೇಷ್ಟೇ ವ್ಯಂಗ್ಯ ಇತ್ತಂತಂದ್ರ ಅವ್ರಿಗೆ ಏನು ಉತ್ತರ ಕೊಡ್ಲಕ್ ಹೋಗ್ಬಾರ್ದು. ಯಾಕಂದ್ರೆ ಅವರು ಇದಕ್ಕೆ ಸಂಬಂಧಪಟ್ಟವ್ರು ಇರಲ್ಲ. ಸಂಬಂಧಪಟ್ಟವ್ರು ತಿಳ್ಕೊಬೇಕನ್ನೋರಿಗೆ ತಿಳಿಸಿ ಹೇಳ್ಬೇಕು. ಅತ್ತೊಂಡು ನಮ್ಗೇನ್ ಮಾಡೋದು, ಅವ್ರಿಗೆ ಗೊತ್ತಿರ್ಲಕ್ಕ ಬಿಡಲಕ್ಕ, ಅವ್ರ ಅಜ್ಜನ ಹೆಸರಿಗೆ ಗೊತ್ತಿರಲಿ, ಅಜ್ಜನ ಹೆಸರಿಗೆ ಗೊತ್ತಿಲ್ಲದಿರಲಿ, ಅದೆಲ್ಲ ತೊಗೊಂಡು ನಮ್ಗೇನ್ ಮಾಡೋದು. ನಮಗೆ ಏನದಪ್ಪ ಅಂದ್ರ ಇವ್ರ ಬಗ್ಗೆ ಏನಾದ್ರೂ ಸಂಶಯ ಕೇಳ್ತಾರಲ್ಲ, ಎಂತವ್ರಿಗೆ ಉತ್ತರ ಕೊಡಬೇಕು ಅಂತಂದ್ರ ಈ ಒಂದು ಪರಂಪರೆಯನ್ನು ಒಪ್ಪುಕೊಂಡು ಇದನ್ನು ಗೌರವಿಸಿ ಇದ್ರೊಳಗಿನ ಸಂಶೋಧನಾತ್ಮಕವಾಗಿ ಸರಿಯಾಗಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅನ್ನೋಂಥವ್ರಿಗೆ ನಾವು ಕರ್ಕೊಂಡು ಚರ್ಚೆ ಮಾಡಬೇಕು. ಇದನ್ನು ವಿರೋಧ ಮಾಡಂತವ್ರು ಅದೇನದ ಯಾರು ಗೋಕಾಕ್ನ ಬಸವರಾಜ್, ಏನ್ ಡಾಕ್ಟರ್ ಅವನ ಹೆಸರ, ಗೋಕಾಕ್ ಡಾಕ್ಟರ್ ಹೆಸರೇನ್ರಿ? ಮುತ್ಯ ಬಸವಾನಂದ ಯಾಕ್ರಿ? ಚೌಗಲ. ಅದೇನ್ ಇಟ್ಕೊಂಡು ಕೂತೀರಿ ಸಿದ್ಧಾಂತ ಶಿಖಾಮಣಿ ಸುಡುಗಾಡು ಅಂತಂದ ಅವನ್ ತಲೆಗೆ ಸುಡುಗಾಡಿ ಇಟ್ಕೊಂಡಿರ್ತಾನ, ಸುಡುಗಾಡಿ ಇರ್ತವು.
ಅದ್ರ ಬಗ್ಗೆ ಚಲೋ ಭಾವನೆ ಇತ್ತಂದ್ರೆ ಚಲೋ ಇರ್ತದೆ. ತಲೆಗೆ ಏನ್ ಇಟ್ಕೊಂಡಿರ್ತಾರೆ ಅದೇ ಹೊರಗೆ ಬರ್ತದೆ. ಮತ್ತ ಓದಿರಂಗಿಲ್ಲ, ಒಟ್ಟು ಅದ್ರ ಬಗ್ಗೆ ಅರ್ಧಂಬರ್ಧ ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ಎತ್ತು ಬಿಡೋದು ದೊಡ್ಡ ಶಾಣೆರಂಗ. ಸರಿಯಾಗಿ ತಿಳ್ಕೊಂಡ್ರ ಅದ್ರ ಬಗ್ಗೆ ನಿಮ್ಗೆ ನಾಲೆಜ್ ಇಲ್ಲ, ಅದನ್ನ ತಿಳ್ಕೊಂಡು ಮಾತಾಡ್ರಿ ಅಂತಂದ್ರ ಕಟ್ ಮಾಡಿಬಿಟ್ರು. ಬಾಳ ಮಂದಿ ಅದಾರ, ಅವ್ರೊಬ್ರೇ ಅಲ್ಲ, ಬಾಳ ಮಂದಿ ಅದಾರ ಅಲ್ಪವಿದ್ಯಾ ಮಹಾಗರ್ವಿ ಅಂತವ್ರು ತಗೊಂಡು ಏನ್ ಮಾಡೋರು? ಬೇರೆ ಏನು ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಅಂತವ್ರ ಸಂಗಟ. ತಂದು ಏನದ, ತಂದು ಏನ್ ತಿಳ್ಕೊಂಡನ ಅದನ್ನ ತಾನು ಹೇಳ್ಕೊತ ಹೋಗ್ಬೇಕು. ಅದನ್ನ ಬಿಟ್ಟು ಇನ್ನೊಂದರ ಒಳಗ ಅನಾವಶ್ಯಕ ಅದೇನ್ ಮಾಡ್ತೀರಿ, ನಾವೇನ್ ಅವ್ರಿಗೆ ಕೇಳಿವಿ ಏನ್ ಮಾಡಮು ಏನ್ ಬೇಡ, ಹೆಂಗಪ್ಪ ನೀ ಯಜಮಾನ ಏನಪ್ಪ ಅಂತ ನಿಂಗೆ ಏನ್ರ ಇರ್ತಲ್ ಕೊಟ್ಟು ಕೇಳಿದ್ರೆ ಹೇಳ್ಬೇಕು. ಸುಮ್ನೆ ಫೋನ್ ಮಾಡಿ ಏನಾರ ಕಾರ್ಬಾರ್ ಮಾಡಿ ಮಾತಾಡಿದ್ರೆ ರೆಸ್ಪೆಕ್ಟ್ ಬೇಕಿಲ್ಲ. ನಾವು ಆಡಿದ ಮಾತಿಗೆ ಒಂದು ಬೆಲೆ ಬೇಕ ಬೇಡ? ಅವ್ರ ಬಗ್ಗೆ ಏನು ನಮ್ಮ ಒಳಗೆ ಏನು ಗೌರವ ಇರ್ತೋ ಅದು ಕಳ್ಕೊಂಡ್ಬಿಡ್ತಾರೆ. ಹಿಂಗೆ ಹುಚ್ಚು ಮಾತಾಡಿ ಇದ್ದಟ್ಟು ಕಳ್ಕೊತಾರ. ಅದೇ ಸಮಸ್ಯೆ. ಎಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೋ ಅಂತೇಳಿ ಅವ್ರೇನ್ ಮಾಡಿಬಿಟ್ರು, ಎಲ್ಲ ಒಂದೇ ಸಲಕ 3 ಕೋಟಿ ಆಚಾರ್ಯರ ರೂಪ ತಾಳಿ 3 ಕೋಟಿ ಲಿಂಗವನ್ನು ಸ್ಥಾಪನೆ ಮಾಡಿದರು. ಎಲ್ಲರೂ ಭಯಭಕ್ತಿಯಿಂದ ರೇಣುಕಾಚಾರ್ಯ ಜಗದ್ಗುರು ಅಂತೇಳಿ ಜಯಕಾರ ಮಾಡುತ್ತಿರಲು ವಿಭೀಷಣನ ಭಕ್ತಿಯು ಉದ್ರೇಕದಿಂದ ಪರವಶನಾಗಿ ಶ್ರೀ ರೇಣುಕರಿಗೆ ವಂದಿಸಿ, ಎಲೆ ಗುರುವರನೇ, ನಿನ್ನ ಕೃಪೆಯಿಂದ ನನ್ನ ಸಂಕಲ್ಪವು ಇಷ್ಟು ದಿನಗಳಾದ ಮೇಲೆ ಸಾಂಗವಾಗಿ ನೆರವೇರಿತು. ನನ್ನ ಅಣ್ಣ ರಾವಣನು ಕೃತಕೃತ್ಯನಾದನು. ಎಲೆ ಗುರುದೇವನೇ, ಕೃಪೆ ಮಾಡಿ ಪಾವನವೂ ಮೋಕ್ಷಪ್ರದವೂ ಆದ ಶಟಸ್ಥಲ ಸಿದ್ಧಾಂತವನ್ನು ಸಾಂಗವಾಗಿ ನನಗೂ ನನ್ನ ಪ್ರಜೆಗಳಿಗೂ ಉಪದೇಶ ಮಾಡಿ ನಮ್ಮನ್ನು ಉದ್ಧರಿಸೆಂದು ಪ್ರಾರ್ಥಿಸಲು ಸುಪ್ರೀತರಾದ ಶ್ರೀ ರೇಣುಕಾಚಾರ್ಯರು ವಿಭೀಷಣನ ಪ್ರಾರ್ಥನೆಯಂತೆ ಮೊದಲು ಯಾರಿಗೆ ಮಾಡಿದರು ಉಪದೇಶ? ಅಗಸ್ತ್ಯ ಮಹರ್ಷಿಗೆ. ಈಗೇನ್ ಮಾಡ್ಲಕತ್ತಾರ ಉಪದೇಶ? ಮುಂದ ವಿಭೀಷಣನಿಗೆ ಉಪದೇಶ ಮಾಡ್ತಾರೆ. ಅದಕ್ಕೆ ಪ್ರಣೀತ ವಿನಯೋಪೇತಂ ಪೃಹೃಷ್ಟಂ ರಾಕ್ಷಸೇಶ್ವರಂ ಅನುಗ್ರಹ್ಯ ಸ್ವಮಹಾತ್ಮ್ಯಾದ್ರೇಣುಕೋ ಅಂತ ರೀ ಭವ ಅಂದ್ರ ಧರ್ಮಶೀಲನು, ವಿನಯಾನ್ವಿತನು, ಸಂತುಷ್ಟನು, ರಾಕ್ಷಸ ಸಾರ್ವಭೌಮನು ಆದ ವಿಭೀಷಣನಿಗೆ ಶಿವತತ್ವೋಪದೇಶ ಮಾಡಿ ಅಷ್ಟಾವರಣ ಪಂಚಾಚಾರ ಶತಸ್ಥಲಗಳ ರಹಸ್ಯವನ್ನು ಅವುಗಳನ್ನು ನಿಷ್ಠಾಭಕ್ತಿಗಳಿಂದ ಅನುಷ್ಠಾನ ಮಾಡುವ ಕ್ರಮವನ್ನು ಸಾಂಗವಾಗಿ ಬೋಧಿಸಿ ಅವರನ್ನು ಆಶೀರ್ವದಿಸಿ ತಮ್ಮ ಮಹಿಮಾತಿಶಯದಿಂದ ಅಂತರ್ಧಾನ ಹೊಂದಿದರು. ಅವರಿಗೆ ಉಪದೇಶ ಮಾಡಿದರು ಅಂತ ಹೇಳಿದರು. ಮುಂದ ಮಾದಿಗ ಮಾತಂಗನಿಗೆ ಲಿಂಗ ದೀಕ್ಷೆ. 12ನೇ ಶತಮಾನದಾಗ ಹರಳಯ್ಯ ಬಸವಣ್ಣನ ಕತಿನೇ ದೊಡ್ಡದು ಮಾಡಿ ಎಳಿತಾರ ಕತಿ ಹೇಳ್ತಾರ. ಇವ್ರಕ್ಕಿಂತ ಮೊದಲ ರೇಣುಕರು ಮಾದಿಗರಿಗೆ ಲಿಂಗ ದೀಕ್ಷೆ ಕಟ್ಟಾರ, ಲಿಂಗ ದೀಕ್ಷೆ ಮಾಡ್ಯಾರ. ಇದು ಯಾರು ಹೇಳ್ತಾರೆ? ಯಾರು ಹೇಳಲ್ಲ. ಇದಕ್ಕೆ ಸಂಬಂಧಪಟ್ಟ ಸ್ವಾಮಿಗಳು ಹೇಳಲ್ಲ, ಇದಕ್ಕೆ ಸಂಬಂಧಪಟ್ಟ ಜಂಗಮರು ಹೇಳಲ್ಲ. ಇಂಥವ್ರೆ ಕಷ್ಟಪಟ್ಟು ಏನ್ ಮಾಡ್ತಾರ, ಸಂಶೋಧನೆಗಳು ಮಾಡಿ ಇಟ್ಟು ಹೋಗ್ತಾರೆ. ಮಾದಿಗ ಮಾತಂಗನಿಗೆ ಲಿಂಗ ದೀಕ್ಷೆ ಇದು ನಾಳೆ ಸ್ಟಾರ್ಟ್ ಮಾಡೋಣ. ಸಾಕಲ್ರಿ ಇವತ್ತ? ಏನ್ರಿ
ಮಾತಾಂಜನ ಲಿಂಗ ದೀಕ್ಷೆ ಅವ್ನು ಮುಗಿಸಮೇನು ಬೇಡ. ಹತ್ತಾಯ್ತು ಸಾಕು, ಏನ್ ಮಾಡ್ತಾರೆ. ಓಂ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣ.